ಎಲ್ರೂ ಹೇಗಿದ್ದೀರಾ? ಬೆಳಗಿನ ತಿಂಡಿಗೆ ರೈಸ್ ಇಷ್ಟಪಡದೇ ಇರೋರು ಸಿಂಪಲ್ ಆಗಿ ಈ ರೀತಿ ನವಣೆ ಹಾಕಿ ಬಿಸಿಬೇಳೆಬಾತ್ ಟ್ರೈ ಮಾಡಿ. ಪರ್ಫೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಮಾಡಿದ್ರೆ ಮಧ್ಯಾಹ್ನ ಲಂಚ್ ಬಾಕ್ಸ್‌ಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಗಟ್ಟಿ ಆಗೋದಿಲ್ಲ. ಇದಕ್ಕೆ ಬೇಕಾಗಿರೋದು 1 ಕ್ಯಾರೆಟ್, 1 ನವಕೋಲು, ಸ್ವಲ್ಪ ಬೀನ್ಸ್ ಎಲ್ಲದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಒಂದು ಕುಕ್ಕರ್‌ಗೆ ಸೇರಿಸ್ಕೋಬೇಕು. ಜೊತೆಗೆ 1 ಗ್ಲಾಸ್ ನವಣೆ ತಗೊಂಡಿದ್ದೀನಿ. ಸೇಮ್ ರೇಷಿಯೋಲಿ ತೊಗರಿಬೇಳೆ ಸೇರಿಸ್ಕೋಬೇಕು. 1 ಗ್ಲಾಸ್ ನವಣೆ ಹೇಗೆ ಅಂದ್ರೆ ತುಂಬಾನೇ ಹೆಚ್ಚುತ್ತೆ ಕನ್ಸಿಸ್ಟೆನ್ಸಿ. 7 ಮೆಂಬರ್ಸ್ ಆಗುತ್ತೆ ಅಷ್ಟು ಹೆಚ್ಚುತ್ತೆ. ಅದನ್ನ ಸ್ವಲ್ಪ ನೀರ್ ಸೇರಿಸಿ ಉಪ್ಪು ಸೇರಿಸಿ 2 ವಿಜಿಲ್ ಕೂಗಿಸ್ಕೋಬೇಕು. ಅದ್ ಕೂಗಿದ ನಂತರ ಒಂದ್ ಬಾಣ್ಲಿಗೆ ಸ್ವಲ್ಪ ಕಡಲೆ ಬೀಜ ಹುರ್ಕೊಂಡು ಅದ್ರ ಜೊತೆಗೆ ಒಂದ್ ಸಣ್ಣ ಬೌಲ್ ಒಣಕೊಬ್ಬರಿ ಸೇರಿಸ್ಕೊಂಡು ತರ್ತರಿಯಾಗಿ ಪೌಡರ್ ಮಾಡಿಟ್ಕೋಬೇಕು. ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಒಂದ್ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಟೊಮೆಟೊ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಜೊತೆಗೆ ಒಂದ್ ಬೌಲ್ಗೆ ಬಿಸಿನೀರು ಸೇರಿಸಿ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಸೇರಿಸಿ ರಸ ಮಾಡ್ಕೊಂಡು ಅದೇ ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಟರ್ಮರಿಕ್ ಹಾಗೆ ಮನೇಲಿ ಮಾಡಿಟ್ಕೊಂಡಿರೋಂಥ ಬಿಸಿಬೇಳೆಬಾತ್ ಪೌಡರ್ ಇಷ್ಟು ಸೇರಿಸ್ಕೊಂಡು ಬೇಯಿಸಿರೋ ಅಂತ ನವಣೆ ಮತ್ತೆ ತರಕಾರಿ ಜೊತೆ ಸೇರಿಸಿ ಸ್ವಲ್ಪ ಬಿಸಿನೀರು ಸೇರಿಸ್ಕೊಂಡು ರುಬ್ಬಿಟ್ಟಿರೋ ಅಂತ ಪೌಡರು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಪರ್ಫೆಕ್ಟ್ ಆಗಿರೋ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ.